ಹಾಯ್ ಫ್ರೆಂಡ್ಸ್, ಇವತ್ತು ಸೆಕೆಂಡ್ ಡೇ ವ್ಲಾಗೆ ವೆಲ್ಕಮ್. ಇವತ್ತು ಮಧ್ಯಾಹ್ನ ಒಂದು ಟಿ ವಿ 2:30ಗೆ ಬುಕ್ಕಿಂಗ್ ಆಗಿತ್ತು. ಕಸ್ಟಮರ್ದು ನೋಡ್ರಿ, ಹಳೆ ಕಾಲ ಟಿ ವಿ ಅಂತ ಹೇಳ್ತಿದ್ರು. ಸೌಂಡ್ ಆದಷ್ಟು ಇನ್ಕ್ರೀಸ್ ಆಗುತ್ತೆ ಸರ್, ಟಿ ವಿನೇ ಆನ್ ಮಾಡೋಕ್ಕಾಗಲ್ಲ, ಆದಷ್ಟು ಆನ್ ಹೋಗುತ್ತೆ ಅಂತ ಹೇಳ್ತಿದ್ರು. ಆಯಿತು ನೋಡೋಣ ಅಂತ ಅಲ್ಲಿ ಹೋದಾಗ ಕಸ್ಟಮರ್ದು ಬಂದು LG ಟಿ ವಿ 40 ಇಂಚಸ್ ಟಿ ವಿ ಸ್ಯಾಮ್ಸಂಗ್ ಆಗಿತ್ತು. ಇದೇ ಪ್ರಾಬ್ಲಮ್, ಇದೇ ಟಿ ವಿ, ಬಟ್ ಅದು ಮೈಕ್ರೋ ಸ್ವಿಚ್ ಇಶ್ಯೂ ಇತ್ತು. ಅಲ್ಲೇ ಕಸ್ಟಮರ್ ಪ್ಲೇಸಲ್ಲಿ ಇವತ್ತು ಅದು ರೆಡಿ ಮಾಡಿದು. ಕಸ್ಟಮರು ಸಹ ಹ್ಯಾಪಿ ಆದರು. ಈ ಥರ ಆಗಿತ್ತು. ಅದಾದಮೇಲೆ ಮತ್ತೆ ಮುಂದೆ ಇನ್ನೊಬ್ಬರು ಹಳೆ ಒಂದು ಕಸ್ಟಮರಿಗೆ ಫೋನ್ ಮಾಡಿದರು. ಅವ್ರದ್ದು ಬುಕ್ಕಿಂಗ್ ಪೆಂಡಿಂಗ್ ಇತ್ತು. ಅದು ಬಂದು ಏನಪ್ಪ ಅಂದರೆ ಪ್ಯಾನಲ್ ಬ್ರೋಕನ್ ಮಾಡ್ಕೊಂಡಿದ್ರು. ಚಿಕ್ಕಲ್ಸಂದ್ರ ಕಸ್ಟಮರ್ ಲೊಕೇಶನು, ಅಲ್ಲೂ ಹೋಗಿದ್ದು. ಅವ್ರು ಫೋನ್ ಮಾಡಿ ಸರ್ ಬನ್ನಿ ಅಂತ ಹೇಳಿದ್ರು. ಮತ್ತು ಅದು ಮೊನ್ನೆ ಬುಕ್ ಮಾಡಿದರು, ಮೊನ್ನೆ ಹೋಗಿ ವಿಸಿಟ್ ಮಾಡಿದ್ರು. ಸೆಕೆಂಡ್ ಡೇ ಬನ್ನಿ ಅಂತ ಹೇಳಿದ್ರು. ಇವತ್ತು ಹೋದಾಗ ಅಲ್ಲಿ ಪ್ಯಾನಲ್ ಬ್ರೋಕನ್ ಆಗಿತ್ತು. ಆ ಕಸ್ಟಮರ್ ಸಹ ರಿಪೇರಿಗೆ ಒಪ್ಕೊಂಡ್ರು. ಡಿಸ್ಪ್ಲೇ ರಿಪ್ಲೇಸ್ ಮಾಡಿಕೊಡಿ ಅಂತ ಹೇಳಿದ್ರು. ಅದನ್ನು ಇವತ್ತು ನಾವು ಡಿಸ್ಪ್ಲೇ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಪಿಕಪ್ ಮಾಡಿದ್ದೀವಿ. Redmi 43 ಇಂಚಸ್ ಫುಲ್ HD ಟಿ ವಿ. ನೆಕ್ಸ್ಟ್ ಬಂದಾಗ ಇನ್ನೊಂದು ಜಯನಗರ ಒಂದು ಕಸ್ಟಮರ್ದಿತ್ತು. ಅದು ಸಹ ಕಸ್ಟಮರ್ ವೆಯ್ಟಿಂಗಲ್ಲಿದ್ದರು. ಅದು ನೋಡಿ 55 ಇಂಚಸ್ಸು ಸೋನಿ. ಅದು ಬಾಟಮಲ್ಲಿ ಟ್ರೇಸರ್ ಶಾರ್ಟ್ ಆಗಿದೆ. ಅದು ಫೋಟೋದಲ್ಲಿ ಕ್ಯಾಪ್ಚರ್ ಆಗೋಲ್ಲ. ಬಟ್ ಕಸ್ಟಮರ್ ಹೇಳಿದ್ರು ಸರ್ ಬಂದಷ್ಟಿದೆ ಬರಲಿ ನೋಡೋಣ, ಆಮೇಲೆ ಬೇಕಾದ್ರೆ ಇದನ್ನು ತುಂಬ ಹಾಳಾದ್ಮೇಲೆ ಬೇಕಾದ್ರೆ HTML ವೆರೈಟಿ ತೊಗೋತೀರಿ ಅಂತಂದರು. ಆಮೇಲೆ ಆ ಬುಕ್ಕಿಂಗ್ ಅಗಲಂಗೆ ಕ್ಲೋಸ್ ಮಾಡ್ದು. ಅದಾದಮೇಲೆ ಸಂಜೆ ಈವ್ನಿಂಗ್ 5:30 ಇನ್ನೊಂದು ಇನ್ಸ್ಟಾಲೇಷನ್ ಬೇರೆ ಹಾಕ್ಬಿಟ್ಟಿದ್ರು. ಆಯಿತು, ಏನು ಮಾಡೋಕ್ಕಾಗಲ್ಲ. ಇವತ್ತು ಅದನ್ನು ಮುಗಿಸೋಣ ಅಂತ ಕಸ್ಟಮರ್ ಪ್ಲೇಸಿಗೆ ಕಸ್ಟಮರ್ ಪ್ಲೇಸ್ ಬಂದ ತಕ್ಷಣ ಟಿ ವಿ ಆನ್ ಮಾಡಿಕೊಂಡು, ಯಾಕಂದರೆ ಇನ್ಸ್ಟಾಲೇಷನ್ ಬಂದಾಗ ಟ್ರಾನ್ಸ್ಪೋರ್ಟ್ ಈ ಟೈಮಲ್ಲಿ ಏನೋ ಇಶ್ಯೂ ಇದ್ದರೆ ಮುಟ್ಟರು ನಮ್ಮ ಮೇಲೆ ಇಶ್ಯೂ ಬರುತ್ತೆ ಅಂತ ನಮ್ಮ ಸೇಫ್ಟಿನ ಒಂದ್ಸಲ ಆನ್ ಮಾಡಿ ಚೆಕ್ ಮಾಡಿಕೊಂಡು, ಆಫ್ಟರು ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಅವ್ರು ಹೆಂಗೆ ಇಷ್ಟ ಆಗುತ್ತೋ ಆ ಥರ ಇನ್ಸ್ಟಾಲ್ ಮಾಡಿದು. ಎಲ್ಲ ಓಕೆ ಆಗಿದೆ. ಕಸ್ಟಮರು ಸಹ ಹ್ಯಾಪಿ ಆದರು. ಫ್ರೆಂಡ್ಸ್, ನಮಗೆ ಟಿ ವಿ ರಿಪೇರಿ ಅಂತ ಹೋದಾಗ ನಮಗೆ ಕಸ್ಟಮರ್ ಒಪ್ಕೊಂಡ್ರೆ ಮಾತ್ರ ನಮ್ಗೆ ಅದೇನೋ ಒಂದು ಯೂಸ್ ಆಗುತ್ತೆ. ಹೋಗಿದ ತಕ್ಷಣ ಕಸ್ಟಮರ್ ವಿಸಿಟಿಂಗ್ ಚಾರ್ಜಲ್ಲಿ ಬೇಡ ನೆಕ್ಸ್ಟ್ ಟೈಮ್ ಹೇಳ್ತೀವಿ ನೋಡೋಣ ಅಂದರೆ ನಮಗೆ ಲಾಸ್ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಒಂದು ವಿಸಿಟಿಂಗ್ ಚಾರ್ಜ್ 308 ರೂಪಾಯಲ್ಲಿ ನಾವು 200 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ಹೋಗಿ ಬಂದಿರ್ತೀವಿ. ಕಂಪ್ನಿ ಕಮಿಷನ್ ಎಲ್ಲ ನೋಡೋಕೆ ಹೋದರೆ ವಿಸಿಟಿಂಗಲ್ಲಿ ಕ್ಲೋಸ್ ಆಗೋದು ನಮಗೇನು ಯೂಸ್ ಆಗೋದಿಲ್ಲ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಡೈಲಿ ಬರೋ ವ್ಲಾಗ್ನ ಪ್ರತಿದಿನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.